ಇನ್ನೊಂದ್ ಸ್ವಲ್ಪ ಜಾಸ್ತಿ ಕಣ್ಣೀರ್ ಹಾಕಿದ್ರೆ ಅಳಿಯಂದ್ರ ಜೊತೆ ಇಷ್ಟೊತ್ತಿಗೆ ನೀನು ಅವ್ರ ರೂಮಲ್ಲಿ ಇರ್ತಾ ಇದ್ದೆ. ಅತ್ತಿಗೆ ಸಾಕು ನಿಲ್ಸಿ, ಇನ್ನೇನು ಮಾತಾಡಬೇಡಿ. ಆದ್ರೆ ಅಲ್ಲ, ನಿನ್ ತಲೆಗೆ ಹುಚ್ಚತ್ತಿತ್ತು. ಅಲ್ಲೇ ಇರ್ಬೇಕು ಅಂತ ನೀನಂತೂ ಮಾತಾಡಲ್ಲ, ಮತ್ ಯಾರಿಗೂ ಮಾತಾಡಕ್ಕೂ ಬಿಡಲ್ಲ. ನೋಡಪ್ಪ ದೇವ್ರೆ, ನಾನ್ ಕಷ್ಟಪಟ್ಟು ತಲೆಯಿಂದ ಕೆಳಗಿಳಿಸ್ಕೊಂಡಿದ್ದ ಭಾರ ಮತ್ತೆ ಬಂದ್ ನನ್ನ ತಲೆಗೆ ಕೂತ್ಕೊತು. ನಿಶಾ, ನೀನ್ ಏನ್ ಮಾಡ್ತಾ ಇದೀಯಾ? ಮಾತಾಡೋ ಮುಂಚೆ ಒಂದ್ಸರಿ ಯೋಚನೆ ಮಾಡು. ನೀವು ಬಾಯಿ ಮುಚ್ಕೊಂಡಿರಿ, ನಿಮ್ಗಂತೂ ಬುದ್ಧಿನೇ ಇಲ್ಲ ತಲೆಯಲ್ಲಿ. ಅತ್ತೆ, ನೀವು ಚಿಂತೆ ಮಾಡ್ಕೋಬೇಡಿ. ನಾನು ನಿಮಗೆ ಭಾರವಾಗಿರೋದಿಲ್ಲ. ನಾನು ಎಲ್ಲನೂ ಸಂಭಾಳಿಸ್ತೀನಿ. ಎಲ್ಲ ಸಂಭಾಳಿಸ್ತೀಯಾ? ಹೆಂಗ್ ಸಂಭಾಳಿಸ್ತೀಯಾ? ನಿಮ್ಮತ್ತೆ ಮನೆಯಿಂದ ಬಂಗಾರದ ಇಟ್ಟಿಗೆ ತಗೊಂಡ್ ಬಂದಿದ್ಯಾ? ಹಾ, ಎಲ್ಲ ಸಂಭಾಳಿಸಕ್ಕೆ? ನಂಗೊಂದ್ ಮಾತು ಹೇಳು, ನಿನ್ನ ಹತ್ರ ಏನಿದೆ ಹೇಳು. ಇವಾಗ ಹೇಗೆ ಸಂಭಾಳಿಸೋದಿದೆಲ್ಲ?